ಗೈಸ್ ಎಲ್ಲರಿಗೂ ನಮಸ್ಕಾರ. ಯಥಾ ಪ್ರಕಾರ ನಮ್ಗೆ ಇವತ್ತು ಡ್ಯೂಟಿ ಇರೋದು ಗೌರಿಬಿದನೂರಲ್ಲೇನೆ. ಫೈನಲಿ ನಾವು ಬಂದು ಕಸ್ಟಮರ್ ಸೈಟ್ಗೆ ರೀಚ್ ಆದ್ವಿ ಗುರು. ಕಸ್ಟಮರ್ ಎಲ್ಲ ಸಂಪ್ ನೋಡ್ತಾ ಇದ್ರು, ಸಿಕ್ಕಾಪಟೆ ಗಲೀಜಾಗಿತ್ತು ಗುರು. ಆ ಸಂಪ್ನ ನೋಡ್ಕೊಂಡು ಸೀದಾ ನಾವು ಹುಟ್ಟಿದ್ದು ಮೇಲ್ಗಡೆ. ಯಾಕೆಂದ್ರೆ ಸಿಂಟೆಕ್ಸ್ ಎಲ್ಲ ಕ್ಲೀನ್ ಮಾಡ್ಬೇಕಾಗಿತ್ತು. 3 ಸಿಂಟೆಕ್ಸ್ ತುಂಬಾ ಗಲೀಜಾಗಿದೆ, ನೋಡ್ತಾ ಇರ್ಬೋದು ಯಾವ ಕಂಡೀಷನ್ ಅಲ್ಲಿ ಇದೆ ಅಂತ. ಸಿಂಟೆಕ್ಸ್ ಅಲ್ಲಿರೋ ಉಪ್ನ ನೋಡ್ಬಿಟ್ಟು ಕಸ್ಟಮರ್ ಕಂಗಾಲ್ ಆಗೋಗ್ಬಿಟ್ರು ಗುರು. ಅವ್ರಿಗೆ ಮಾತೆ ಬರ್ತಿರ್ಲಿಲ್ಲ, ಆ ರೇಂಜ್ ಶಾಕ್ ಆಗೋದ್ರು. ನೀವು ನೋಡಿ ಗೈಸ್ ಯಾವ ರೀತಿ ಅದ್ರಲ್ಲಿ ಉಪ್ಪಿದೆ ಅಂತ. ಒಮ್ಮೆ ನಿಮ್ಗೂ ಏನಾದ್ರೂ ಇದೇ ತರ ವಾಟರ್ ಟ್ಯಾಂಕ್ ಕ್ಲೀನಿಂಗು ಮತ್ತೆ ಸೋಲಾರ್ ಸರ್ವಿಸ್ ಬೇಕು ಅಂದ್ರೆ ದಯವಿಟ್ಟು ನಮ್ಮ ಪೇಜ್ ನ ಫಾಲೋ ಮಾಡಿ. ಮತ್ತೆ ನಿಮ್ಗೆ ಏನಾದ್ರೂ ಬುಕಿಂಗ್ ಅವಶ್ಯಕತೆ ಇದ್ರೆ ದಯವಿಟ್ಟು ಡಿಸ್ಪ್ಲೇ ಅಲ್ಲಿ ನನ್ನ ನಂಬರ್ ಬರ್ತಾ ಇರುತ್ತೆ. ಏನೇ ಅಪ್ಡೇಟ್ ಇದ್ರು ನಂಗೆ ತಿಳಿಸ್ಕೊಡ್ಬೋದು ಅಂತ ಕೇಳ್ಕೊಂತೀನಿ. ಕೆಳಗಡೆ ಕ್ಲೀನ್ ಮಾಡ್ಕೊಂಡಿದ್ ನಂತರ ಕೆಳಗಡೆ ಸಂಪ್ ಕ್ಲೀನ್ ಮಾಡಬೇಕಾಗಿತ್ತು. ಸೀದಾ ಕೆಳಗಡೆ ಹೋದ್. ಕೆಳಗಡೆ ಸಂಪು ಬಿಡ್ತೀವ, ಕೆಳಗಡೆ ಸಂಪ್ನು ನೀಟಾಗಿ ಕ್ಲೀನ್ ಮಾಡ್ಕೊಂಡ್ ಮತ್ತೆ ಬೇರೆ ಕಡೆ ಸೈಟ್ ಹೊರಟ್ವಿ. ಕಸ್ಟಮರ್ ಮಧ್ಯ ದಾರಿಯಲ್ಲೇ ಸಿಕ್ಕಿದ್ರು. ಕಸ್ಟಮರ್ನ ಎತ್ತಾಕೊಂಡು ಸೀದಾ ಸೈಟ್ ಕಡೆ ಹೊಂಟ್ವಿ. ಈ ಸಂಪ್ ನೋಡಿದ್ರೆ ಈ ತರ ಇತ್ತು. ಕಸ್ಟಮರ್ ಡೀಪ್ ವಾಶ್ ಬೇಡ ನಾರ್ಮಲ್ ವಾಶ್ ಮಾಡಪ್ಪ ಅಂದ್ರು. ಸೊ ಹಂಗಾಗಿ ಇದನ್ನ ಈ ತರ ಮಾಡಿದ್ವಿ. ಮೇಲ್ಗಡೆ ಸಿಂಟೆಕ್ಸ್ ಎಲ್ಲ ನೋಡಿದ್ರೆ ಸಿಕ್ಕಾಪಟ್ಟೆ ಪಾಚಿ ಆಗಿತ್ತು ಗುರು. ಅದನ್ನ ಕ್ಲೀನ್ ಮಾಡ್ಬೇಕಾಗಿತ್ತು 2 ಸಿಂಟೆಕ್ಸ್ ನ. ಡ್ರಮ್ ಕ್ಲೀನ್ ಮಾಡಿ ನೋಡಿ ಕಸ್ಟಮರ್ ಫುಲ್ ಹ್ಯಾಪಿ ಆದ್ರು ಗುರು. ಯಾಕೆಂದ್ರೆ ಆ ತರ ಪಾಚಿ ಕಟ್ಟಿದ ಡ್ರಮ್ ನ ನಾವ್ ಈ ತರ ಮಾಡಿದ್ವಿ. ನೋಡ್ಬೋದು ನೀವಿಲ್ಲಿ. ನಿಮಗೂ ಏನಾದರೂ ದಯವಿಟ್ಟು ನಮ್ಮ ಸರ್ವಿಸ್ ಇಷ್ಟ ಆದರೆ ನಮ್ಮ ವಿಡಿಯೋನ ಆದಷ್ಟು ಶೇರ್ ಮಾಡಿ ಮತ್ತೆ ನಮ್ಮ ಪೇಜ್ನ ಫಾಲೋ ಮಾಡಿ ಅಂತ ಕೇಳ್ಕೊಂತೀನಿ. ಫೈನಲಿ ಅಲ್ಲಿಂದ ಕೆಲಸ ಮುಗಿಸ್ಕೊಂಡು ನಾವು ಹುಟ್ಟಿದ್ದು ಉಳುನಳ್ಳಿಗೆ. ಯಾಕೆಂದ್ರೆ ಇಲ್ಲಿ ವಿಡಿಯೋ ತೆಗೆದೋಕ್ಕಾಗಲಿಲ್ಲ ಗುರು. ಸಂಪು ಒಳಗಡೆ ಸಿಕ್ಕಾಪಟ್ಟೆ ಮಣ್ಣಿತ್ತು. ಸಂಪಿಂದ ಒಂದು ಒಳ್ಳೆ ಫುಟೇಜ್ ತಗೊಂಡು ಸೀದಾ ಕಾಮಗಾರಿ ಸ್ಟಾರ್ಟ್ ಮಾಡ್ಕೊಂಡು ಕ್ಲೀನ್ ಮಾಡ್ಕೊಂಡ್ವಿ. ಸಂಪ್ ಕ್ಲೀನ್ ಮಾಡ್ಕೊಂಡಿದ ನಂತರ ಮೇಲ್ಗಡೆ ಸಿಂಟೆಕ್ಸ್ ಕ್ಲೀನ್ ಮಾಡಬೇಕಾಗಿತ್ತು ಗುರು. ಅದನ್ನು ಅರ್ಪ ಎಲ್ಲ ಜೋಡಿಸ್ಕೊಂಡು ನೀಟಾಗಿ ಕೆಲಸ ಮುಗಿಸ್ಕೊಂಡ್ವಿ. ನೋಡಿ ಗೈಸ್ ಯಾವ ತರ ಇದೆ ಸಿಂಟೆಕ್ಸ್ ನ, ಇದನ್ನು ಯಾವ ತರ ಮಾಡಿದ್ವಿ ಅಂತ. ಮುಗಿಸ್ಕೊಂಡು ನೋಡ್ಬೇಕಾದ್ರೆ ಪಕ್ಕದ ಮನೆಯವರು ಬರೋದ್ ಬಂದಿದ್ದೀರಪ್ಪ, ನಮ್ಮನೆದು ಹಾಗೆ ಕ್ಲೀನ್ ಮಾಡಿ ಅಂತ ಅಂದ್ರು. ಸಂಪ್ ತುಂಬಾ ಸಿಕ್ಕಾಪಟ್ಟೆ ನೀರಿತ್ತು ಗುರು. ಆ ನೀರೆಲ್ಲ ಆಚೆ ಹೊಡಿದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅಲ್ಲಿ ಆ ಸಂಪ್ನು ಕ್ಲೀನ್ ಮಾಡ್ಕೊಂಡ ನಂತರ ಈ ತರ ಬಂತದು. ನೋಡ್ತಾ ಇರ್ಬೋದು ಇಲ್ಲಿ ಕತ್ಲಾಗ್ಬಿಟ್ಟಿತ್ತು ಗುರು. ಸಿಕ್ಕಾಪಟ್ಟೆ ಕಾಣಿಸ್ತಾ ಇರ್ಲಿಲ್ಲ. ನಂತರ ಮೇಲ್ಗಡೆ ಸಿಂಟೆಕ್ಸ್ ಕ್ಲೀನ್ ಮಾಡ್ಬೇಕಾಗಿತ್ತು ಗುರು. ಅದೆಲ್ಲ ಫುಲ್ ಪಾಚಿ ಆಗಿತ್ತು ಗುರು. ಅದನ್ನ ಕ್ಲೀನ್ ಮಾಡ್ಕೊಂಡ್ವಿ ಗುರು. ಅದನ್ನಂತೂ ಕ್ಲೀನ್ ಮಾಡ್ಕೊಂಡು ಅಷ್ಟೊತ್ತಿಗೆ ಕತ್ಲೆ ಆಗ್ಬಿಟ್ಟಿತ್ತು. ನಾವಂತೂ ಕಂಗಾಲ್ ಆಗೋಗ್ಬಿಟ್ವಿ. ಯಾಕೆ ಅಂದ್ರೆ ಚಳಿ ಗುಮ್ತಾ ಇತ್ತು. ಅಲ್ಲಿಂದ ಕಸ್ಟಮರ್ ಹತ್ರ ಪೇಮೆಂಟ್ ಇಸ್ಕೊಂಡು ನಾವು ಊರ್ ಕಡೆ ಹೊರಟ್ವಿ ಗುರು. ಇದಾಗಿತ್ತು ಗುರು ಇವತ್ತಿನ ವಿಚಾರ. ಮತ್ತೆ ನಾಳೆ ಸಿಗುವ. ಟಾಟಾ ಬಾಯ್ ಬಾಯ್. ಎಲ್ಲರಿಗೂ ನಮಸ್ಕಾರ.